ಬೀದರ್ ದಕ್ಷಿಣ ಕ್ಷೇತ್ರದ ಸುಕ್ಷೇತ್ರ ಬೌಗಿ ಗ್ರಾಮದ ಆರಾಧ್ಯ ದೈವ ಪವಾಡ ಪುರುಷ ಶ್ರೀ ಗುರುಭದ್ರೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಗುರುಭದ್ರೇಶ್ವರ ಪಲ್ಲಕ್ಕಿ ಉತ್ಸವ ಹಾಗೂ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾ. ಶೈಲೇಂದ್ರ ಬೆಲ್ದಾಳೆ ಪಾಲ್ಗೊಂಡು ದೇವರ ದರ್ಶನ ಪಡೆದು ಮಾತನಾಡಿದರು. ಈ ಭಾಗದ ಆರಾಧ್ಯ ದೈವ ನಂಬಿ ಬಂದ ಭಕ್ತರಿಗೆ ವರವ ಕರುಣಿಸುವ ಸುಪ್ರಸಿದ್ಧ ಶ್ರೀ ಗುರುಭದ್ರೇಶ್ವರ ಅವರ ಜಾತ್ರಾ ಮಹೋತ್ಸವ ಎಲ್ಲ ಸಮಾಜದ ಮುಖಂಡರು ಪ್ರತಿ ವರ್ಷ ಒಂದಾಗಿ ಒಗ್ಗಟ್ಟಿನಿಂದ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಗುರು ಭದ್ರೇಶ್ವರರು ಎಲ್ಲ ಭಕ್ತರಿಗೆ ಉತ್ತಮ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಶಾಸಕರು ಹೇಳಿದರು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಭಾರತ ರತ್ನ ಡಾ. BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ನಿಮಿತ್ತ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಸಕರಾದ ಡಾ. ಶೈಲೇಂದ್ರ ಬೆಲ್ದಾಳೆ ಮಾತನಾಡಿದರು. ಭಾರತದ ಪ್ರತಿ ಪ್ರಜೆಯೂ ಸಹ ಡಾ. BR ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ನೆನೆದು ಅವರನ್ನು ಸ್ಮರಿಸಿ ಗೌರವಿಸಬೇಕಾಗಿದೆ ದಿನ ಇದು. ನಾಡು ಕಂಡ ಮೇರು ನಾಯಕ, ನಮ್ಮ ಹೆಮ್ಮೆಯ ಸಂವಿಧಾನ ಶಿಲ್ಪಿಯು, ಎಲ್ಲರ ಜೀವನಕ್ಕೆ ಆದರ್ಶ ಹಾಗೂ ಮಾರ್ಗದರ್ಶನ. ಬಾಬಾ ಸಾಹೇಬರ ಚಿಂತನೆಗಳು ಎಂದಿಗೂ ಸ್ಮರಣಾರ್ಥ. ಡಾ. BR ಅಂಬೇಡ್ಕರ್ ಅವರ ಬದುಕು, ಜೀವನ ಶೈಲಿ, ಅವರ ಕೊಡುಗೆಗಳು ಎಲ್ಲರಿಗೂ ಸ್ಫೂರ್ತಿ. ಅವರ ಕೊಡುಗೆ ಭಾರತ ಜನತೆಯ ಒಂದು ರೀತಿ ಜೀವನವಡಿ ಇದ್ದಂತೆ. ಅವರ ಬೃಹತ್ ಮತ್ತು ಸೂಕ್ಷ್ಮ ಕೊಡುಗೆಗಳಿಂದಲೇ ಇಂದು ದೇಶದ ಎಲ್ಲ ಜನತೆಗೆ ಸಮಾನತೆ, ಹಕ್ಕು, ಕರ್ತವ್ಯ, ಪ್ರಗತಿಯ ಕನಸು ಎಲ್ಲವೂ ಸುಲಭ ಹಾಗೂ ಸುಗಮವಾಗಿರುವುದು ಎಂದು ಈ ಸಂದರ್ಭದಲ್ಲಿ ಶಾಸಕರು ಸ್ಮರಿಸಿದರು. ಯಲಬುರ್ಗಾ ಪಟ್ಟಣದ ಮೊಗ್ಗಿ ಬಸವೇಶ್ವರ ದೇವಸ್ಥಾನದ ಕಳೆದ 5 ವರ್ಷಗಳಿಂದ ರಥ ನಿರ್ಮಾಣದಲ್ಲಿರುವ ನಾಳೆ ದಿನದಂದು ಯಲಬುರ್ಗಕ್ಕೆ ಆಗಮಿಸುತ್ತಿದೆ ಎಂದು ಸುರೇಶ್ ಗೌಡ ಶಿವನಗೌಡ ಹೇಳಿದರು. ಯಲಬುರ್ಗಾ ಪಟ್ಟಣದ ಶ್ರೀ ಮೊಗ್ಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಯಲಬುರ್ಗದ ಎಲ್ಲ ಸಮಾಜದ ಭಕ್ತರ ಸಹಾಯದಿಂದ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ರಥ ನಿರ್ಮಾಣಗೊಂಡಿದ್ದು, ಗಂಗಾವತಿ ತಾಲೂಕಿನ ವೆಂಕಣ್ಣ ಆಚಾರ್ ಬಡಿಗೆ ರಥ ನಿರ್ಮಾಣ ಮಾಡಿದ್ದಾರೆ. ನೂತನವಾಗಿ ನಿರ್ಮಿಸಲ್ಪಟ್ಟ ರಥವನ್ನು ನಾಳೆ ದಿನದಂದು ಮಹಿಳೆಯರಿಂದ ಕುಂಭ ಕಳಸ ಮೇಳದೊಂದಿಗೆ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡುತ್ತಾ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸುತ್ತೇವೆ ಎಂದು ಹೇಳಿದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಂಬರೀಶ್ ಹುಬ್ಬಳ್ಳಿ, ಬಸವರಾಜ್ ಅಧಿಕಾರಿ, ಷಣ್ಮುಖಪ್ಪ ರಾಂಪುರ್, ಬಸವರಾಜ್ ಗುಳಗುಳ್ಳಿ, ಬಸವಲಿಂಗಪ್ಪ ಕೊತ್ತಲ್, ಕಲ್ಲನಗೌಡ ಓಜಿನಲ್, ದಾನಂಗೌಡ ತೊಂಡಿಹಾಳ್, ಶರಣ್ ಉಳ್ಳಾಗಡ್ಡಿ, ದೊಡ್ಡಯ್ಯ ಗುರುವಿನ್, ಅಶೋಕ್ ಅರಕೇರಿ, ಶರಣಪ್ಪ ಕೊಡಗಲ್ಲಿ ಉಪಸ್ಥಿತರಿದ್ದರು. ಒಂದು ಹೊಸ ತೇರು ಆಗ್ಬೇಕಂತ ಹೇಳಿ ಆ ಹೊಸ ತೇರು ಉದ್ದೇಶ ಏನಿತ್ತಪ್ಪ ಅಂದ್ರೆ, ಆ ಮೊದಲಿನ ತೇರು ಶಿಥಿಲಗೊಂಡಿತ್ತು. ಆ ಶಿಥಿಲಗೊಂಡ ತೇರನ್ನು ಈಗ ಒಂದು 2-3 ವರ್ಷದಿಂದ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ ಮಾಡ್ಬೇಕಂತೇಳಿ. ಆದರೆ ಅದು ಕರೋನಾ ಮತ್ತು ಹೀಗೆಲ್ಲ ಬಂದು ಅಷ್ಟಕ್ಕಷ್ಟೇ ಜಾತ್ರೆ ಮಾಡುವಂಥ ವ್ಯವಸ್ಥೆ ಎಲ್ಲರೂ ಅಪೇಕ್ಷೆ ಪಟ್ಟು ನಾವು ಇಬ್ಬರು ಸ್ವಾಮಿಗಳನ್ನ ಕರೆದು ಕಲಬಾವಿಯಲ್ಲಿ ಹೋಗಿ ಅದೇ ಥರ ತೇರು ಆಗ್ಬೇಕಂತೇಳಿ ಎಲ್ಲ ಊರಿನ ಹಿರಿಯರು ಎಲ್ಲ ನಮ್ಮ ದೇವಸ್ಥಾನ ಕಮಿಟಿ ಎಲ್ಲ ಸದಸ್ಯರು ಹೋಗಿ ಅದೇ ಥರನಾದ ತೇರು ಆಗಬೇಕು ಅಂತ ಹೇಳಿ ನಾವು ಇಚ್ಛೆ ಪಟ್ಟಾಗ ಆ ತೇರಿನ ಅಂದಾಜು ಮೊತ್ತ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಗ್ಬೇಕಂತ ತೀರ್ಮಾನ ಆಯ್ತು. ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೆ ನಾವು ಪ್ರಯತ್ನ ಮಾಡ್ತಾನೇ ಇದ್ವಿ. ಈ ದೇವಸ್ಥಾನಕ್ಕೆ ₹1 ಆದಾಯ ಇಲ್ಲ. ಇಂಥ ದೇವಸ್ಥಾನಕ್ಕೆ ಈ ಒಂದು 50 ಲಕ್ಷ ರೂಪಾಯಿ ತೇರು ತರೋದು ಹೇಗಂತೇಳಿ ಎಲ್ಲ ಕಮಿಟಿಯವರು ಚರ್ಚೆ ಮಾಡಿ ಇಲ್ಲ ತರೋಣ ಅಂಥೇಳಿ ತಮ್ಮ ಕೆಲಸಗಳನ್ನು ಎಲ್ಲ ಬತ್ತಿ ಸರ್ವ ಪ್ರಯತ್ನ ಮಾಡಿ ಮನೆಗೆ ಅಡ್ಡಾಡಿ 15 ವಾರ್ಡ್ ಅಲ್ಲದೆ ಮತ್ತು ಬೇರೆ ಊರಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿವರೆಗೆ ಕೂಡ ಪ್ರಯತ್ನ ಮಾಡಿದ್ಮೇಲೆ ಈಗೊಂದು ಹಂತಕ್ಕೆ ಬಂದಿದೆ. ನಾಳೆ ದಿವಸ ನಮ್ಮ ದಾನನಗೌಡರು ಹೇಳುವಂತೆ ನಾಳೆ ದಿವಸ ಒಳ್ಳೆಯ ದಿವಸ ಐತೆ. ನಾಳೆನೂ ಕೂಡ ಆ ತೇರು ಆಗಮಿಸುತ್ತಾ ಆ ಒಂದು ತೇರನ್ನು ಎಲ್ಲರೂ ಬರಮಾಡ್ಕೊಳ್ಬೇಕು. ಊರಿನ ಭಕ್ತರು ಮತ್ತು ಅಕ್ಕಪಕ್ಕದ ಗ್ರಾಮದ ಭಕ್ತಾದಿಗಳು ಕೂಡ ಭಕ್ತಿಯಿಂದ ಆ ತೇರನ್ನು ಸ್ವಾಗತ ಮಾಡ್ಕೋಬೇಕಂತೇಳಿ ಈ ಪತ್ರಿಕೆ ಮುಖಾಂತರ ಅವರಿಗೆ ನಾನು ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಟೈಮು 4 ಗಂಟೆಗೆ ಬುದ್ಧ ಬಸವದಿಂದ ಮೆರವಣಿಗೆ ಮುಖಾಂತರ ದೇವಸ್ಥಾನಕ್ಕೆ ಬರುತ್ತೆ. ಅದರಂತೆ ಏನು ಎಲ್ಲರೂ ತನುಮನದಿಂದ ಇವತ್ತೇನು ಸಹಾಯ ಮಾಡಿದ್ದಾರೆ, ಮೊಟ್ಟ ಮೊದಲನೇದಾಗಿ ಆ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಕಮಿಟಿಯ ಪರವಾಗಿ, ಊರಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಮತ್ತು ಈ ದೇವಸ್ಥಾನಕ್ಕೆ ಏನು ಹೊಸ ತೇರಿನ ಸಹಾಯಕ್ಕೆ ಏನಿನ್ನೂ ಕಾಣಿಕೆ ಕೊಡೋರಿದ್ದಾರೆ, ಬಳಸಿದ್ದಾರೆ, ಇನ್ನೂ ಕೊಡೋರಿದ್ದಾರೆ, ಅವರು ಕೂಡ ಕೊಟ್ಟು